ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಒರಳ್ ಚಿತ್ರಾನ್ನ. ಒರಳ್ ಚಿತ್ರಾನ್ನ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಅರ್ಧ ಹೋಲ್ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ ನಾನಿಲ್ಲಿ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಸಾಸಿವೆ, ರುಚಿಗೆ ತಕ್ಕಷ್ಟು ಬೆಲ್ಲ, 1 ಟೀ ಸ್ಪೂನ್ ಅರಿಶಿನ, 2 ಬ್ಯಾಡಗಿ ಮೆಣಸಿನ್ಕಾಯಿ, 2 ಮೊನ್ಕಟ್ ಮೆಣಸಿನ್ಕಾಯಿ. ಇಲ್ಲಿ ನಾನು ಖಾರ ಕಮ್ಮಿ ಹಾಕೊತಿದ್ದೀನಿ, ಖಾರ ಜಾಸ್ತಿ ಹಾಕೊಳ್ಳೋರು ಮೆಣಸಿನ್ಕಾಯಿನ ಹೆಚ್ಚಿಸ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣ ಗಾತ್ರದಷ್ಟು ಹುಣಸೆಹಣ್ಣು, ಒಗ್ಗರಣೆಗೆ ಕಡಲೆಕಾಯಿ ಬೀಜ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ. ಮೊದಲಿಗೆ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಟ್ಕೊಳ್ಳೋಣ. ಮೊದಲು ಕಾಯಿ ತುರಿ ಹಾಕ್ತಿದ್ದೀನಿ. ಅರ್ಧ ಹೋಲ್ ತೆಗೆದಿಟ್ಕೊಂಡಿದ್ದೆ ನಾನು ತುರಿದು. 1 ಟೀ ಸ್ಪೂನ್ ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ, ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರೋಣ. ಒಗ್ಗರಣೆ ಮಾಡಬೇಕಾದ್ರೆ ಹಾಕೋಬೋದು. ಇದೆಲ್ಲನೂ ಸ್ವಲ್ಪ ನೀರು ಹಾಕಿ ಚಟ್ನಿ ಥರ ರುಬ್ಬಿಟ್ಕೋಬೇಕು. ಮೊದಲಿಗೆ 2 ಚಮಚ ಎಣ್ಣೆ ಹಾಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಎಣ್ಣೆ ಕಾದ ನಂತರ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ, ಕರಿಬೇವು ಹಾಕ್ಕೊತಿದ್ದೀನಿ. ಇವಾಗ ನಾವು ರುಬ್ಬಿಟ್ಕೊಂಡಿರೋ ಚಟ್ನಿನ ಇದಕ್ಕೆ ಹಾಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಎಕ್ಸ್ಟ್ರಾ ನೀರೆಲ್ಲ ಏನೂ ಹಾಕ್ಬಾರ್ದು. ನೀವೇನು ರುಬ್ಕೊಂಡಿರ್ತೀರ ಅದೇ ಪ್ರಮಾಣನ ಹಾಗೆ ಹಾಕಬೇಕು. ಎಣ್ಣೆಲಿ ಚೆನ್ನಾಗಿ ಉರಿಬೇಕಿದನ್ನು. ಸ್ವಲ್ಪ ಅರಿಶಿನ, ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಉರಿಬೇಕು. ನಾನಿವಾಗ ಇದಕ್ಕೆ ಬೆಲ್ಲ ಹಾಕ್ಕೊತಿದ್ದೀನಿ, ರುಚಿಗೆ ತಕ್ಕಷ್ಟು. ಬೆಲ್ಲ ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಬೇಡ. ಇವಾಗ ಇದು ಹದ ಕರೆಕ್ಟಾಗಿ ಬಂದಿದೆ. ಸ್ಟವ್ ಆಫ್ ಮಾಡಿ ಅನ್ನ ಕಲಿಸ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಗೊಜ್ಜು ಎತ್ತಿಟ್ಕೊತೀನಿ. ನೀವು ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಕಲಿಸ್ಕೋಬೋದು. ಈ ಚಟ್ನಿನ ನೀವು 2 to 3 ಡೇಸ್ವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಇವಾಗ ಈ ಗೊಜ್ಜಿಗೆ ಅನ್ನ ಹಾಕಿ ಕಲಿಸ್ಕೊಳ್ಳೋಣ. ಒರಳ್ ಚಿತ್ರಾನ್ನ ರೆಡಿ ಹಾಕಿದ್ದೆ. ಇವಾಗ ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊತಿದ್ದೀನಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.